ವೆಲ್ಕಮ್ ಬ್ಯಾಕ್. ಮದ್ದೂರು ಗಲಾಟೆಯಲ್ಲಿ ಲಾಠಿ ಏಟು ತಿಂದ ಮಹಿಳೆ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಜ್ಯೋತಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಮುಸಲ್ಮಾನರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ವಿಚಾರದಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮದ್ದೂರು ಪೊಲೀಸರು. ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ನ್ಯಾಯ ಕೇಳಬೇಕು, ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಇದೀಗ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಸೋಮವಾರ ಬೃಹತ್ ಪ್ರತಿಭಟನೆ ನಡೀತಾ ಇತ್ತು. ಭಾನುವಾರ ರಾತ್ರಿ ಗಣೇಶ ಮೆರವಣಿಗೆ ಮಾಡಿದ್ದನ್ನ ಖಂಡಿಸಿ ಸೋಮವಾರ ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ಜೆಡಿಎಸ್ ಕರೆ ನೀಡಿದಂತ ಪ್ರತಿಭಟನೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿದ್ರು. ಏನ್ ಪೇಟೆ ಬೀದಿಯಲ್ಲಿ ಸಾಗಬೇಕಾದ್ರೆ ಒಂದಷ್ಟು ಐಡ್ರಾಮಾಗಳು ನಡೀತಾ ಇತ್ತು. ಆಗ ಪೊಲೀಸ್ನರ ನಡುವೆ ತಳ್ಳಾಟ ನೂಕಾಟ ಆರಂಭ ಆಗಿತ್ತು. ಜೊತೆಗೆ ಕೆಲವರು ಪೊಲೀಸ್ನರ ಜೊತೆ ವಾಗ್ವಾದ ಕೇಳಿದ್ರು. ಆ ಟೈಮ್ ನಲ್ಲಿ ಗುಂಪನ್ನ ಎದುರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಸಾಕಷ್ಟು ಮಂದಿ ಲಾಠಿ ಏಟನ್ನ ತಿಂದು ಗಾಯಗೊಂಡಿದ್ರು. ಅದರಲ್ಲಿ ಮದ್ದೂರಿನ ಜ್ಯೋತಿ ಎಂಬಾಕೆಯು ಕೂಡ ಲಾಠಿ ಏಟು ತಿಂದಿದ್ರು. ಆ ಲಾಠಿ ಏಟಿನ ನೋವು ತಡೆಯಲಾರದೆ ರಸ್ತೆಯಲ್ಲೇ ಕಣ್ಣೀರಾಗ್ತಾ ಬಾಯಿ ಬಡಿದುಕೊಂಡಿದ್ರು. ವಿಲ ಅಂತ ಒದ್ದಾಡುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈಗ ಆಕೆಯ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಆಕೆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದಷ್ಟು ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ಯ ಧರ್ಮೀಯರ ಭಾವನೆಗೆ ಧಕ್ಕೆ ತರುವಂತ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಸುಮೋಟೋ ಕೇಸನ್ನ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ನೀಡಿರುವಂತಹ ದೂರಿನ ಆಧರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಪ್ರತಿಭಟನೆಯನ್ನ ಮಾಡಿದ್ರೇನು ಆಗ್ತಿರಲಿಲ್ಲ. ಆದ್ರೆ ಕೆಲವರು ಪ್ರತಿಭಟನೆ ವೇಳೆ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂತದ್ದು, ಜೊತೆಗೆ ಬಾಯಿಗೆ ಬಂದಂತೆ ಮಾತಾಡಿರುವಂತದ್ದು ಈ ಪ್ರಕರಣ ದಾಖಲಾಗಕ್ಕೆ ಸಾಕ್ಷಿ ಆಗಿರುವಂತದ್ದು. ಜೊತೆಗೆ ಈಕೆಯೂ ಕೂಡ ಒಂದಷ್ಟು ಪ್ರಚೋದನಕಾರಿಯಾಗಿ ಜೊತೆಗೆ ಒಂದಷ್ಟು ನಿಂದಿಸುವಂತ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಈಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮದ್ದೂರು ಗಲಾಟೆಯಲ್ಲಿ ಲಾಠಿ ಏಟು ತಿಂದ ಮಹಿಳೆ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಜ್ಯೋತಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಮುಸಲ್ಮಾನರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ವಿಚಾರದಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮದ್ದೂರು ಪೊಲೀಸರು. ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ನ್ಯಾಯ ಕೇಳಬೇಕು, ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಇದೀಗ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಸೋಮವಾರ ಬೃಹತ್ ಪ್ರತಿಭಟನೆ ನಡೀತಾ ಇತ್ತು. ಭಾನುವಾರ ರಾತ್ರಿ ಗಣೇಶ ಮೆರವಣಿಗೆ ಮಾಡಿದ್ದನ್ನ ಖಂಡಿಸಿ ಸೋಮವಾರ ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ಜೆಡಿಎಸ್ ಕರೆ ನೀಡಿದಂತ ಪ್ರತಿಭಟನೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿದ್ರು. ಏನ್ ಪೇಟೆ ಬೀದಿಯಲ್ಲಿ ಸಾಗಬೇಕಾದ್ರೆ ಒಂದಷ್ಟು ಐಡ್ರಾಮಾಗಳು ನಡೀತಾ ಇತ್ತು. ಆಗ ಪೊಲೀಸ್ನರ ನಡುವೆ ತಳ್ಳಾಟ ನೂಕಾಟ ಆರಂಭ ಆಗಿತ್ತು. ಜೊತೆಗೆ ಕೆಲವರು ಪೊಲೀಸ್ನರ ಜೊತೆ ವಾಗ್ವಾದ ಕೇಳಿದ್ರು. ಆ ಟೈಮ್ ನಲ್ಲಿ ಗುಂಪನ್ನ ಎದುರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಸಾಕಷ್ಟು ಮಂದಿ ಲಾಠಿ ಏಟನ್ನ ತಿಂದು ಗಾಯಗೊಂಡಿದ್ರು. ಅದರಲ್ಲಿ ಮದ್ದೂರಿನ ಜ್ಯೋತಿ ಎಂಬಾಕೆಯು ಕೂಡ ಲಾಠಿ ಏಟು ತಿಂದಿದ್ರು. ಲಾಠಿ ಏಟಿನ ನೋವು ತಡೆಯಲಾರದೆ ರಸ್ತೆಯಲ್ಲೇ ಕಣ್ಣೀರಾಗ್ತಾ ಬಾಯಿ ಬಡಿದುಕೊಂಡಿದ್ರು. ವಿಲ ಅಂತ ಒದ್ದಾಡುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈಗ ಆಕೆಯ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಆಕೆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದಷ್ಟು ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ಯ ಧರ್ಮೀಯರ ಭಾವನೆಗೆ ಧಕ್ಕೆ ತರುವಂತ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಸುಮೋಟೋ ಕೇಸನ್ನ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ನೀಡಿರುವಂತಹ ದೂರಿನ ಆಧರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಪ್ರತಿಭಟನೆಯನ್ನ ಮಾಡಿದ್ರೇನು ಆಗ್ತಿರಲಿಲ್ಲ. ಆದ್ರೆ ಕೆಲವರು ಪ್ರತಿಭಟನೆ ವೇಳೆ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂತದ್ದು, ಜೊತೆಗೆ ಬಾಯಿಗೆ ಬಂದಂತೆ ಮಾತಾಡಿರುವಂತದ್ದು ಈ ಪ್ರಕರಣ ದಾಖಲಾಗಕ್ಕೆ ಸಾಕ್ಷಿ ಆಗಿರುವಂತದ್ದು. ಜೊತೆಗೆ ಈಕೆಯೂ ಕೂಡ ಒಂದಷ್ಟು ಪ್ರಚೋದನಕಾರಿಯಾಗಿ ಜೊತೆಗೆ ಒಂದಷ್ಟು ನಿಂದಿಸುವಂತ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಈಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮದ್ದೂರು ಗಲಾಟೆಯಲ್ಲಿ ಲಾಠಿ ಏಟು ತಿಂದ ಮಹಿಳೆ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಜ್ಯೋತಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಮುಸಲ್ಮಾನರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ವಿಚಾರದಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮದ್ದೂರು ಪೊಲೀಸರು. ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ,
ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ನ್ಯಾಯ ಕೇಳಬೇಕು, ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಇದೀಗ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಸೋಮವಾರ ಬೃಹತ್ ಪ್ರತಿಭಟನೆ ನಡೀತಾ ಇತ್ತು. ಭಾನುವಾರ ರಾತ್ರಿ ಗಣೇಶ ಮೆರವಣಿಗೆ ಮಾಡಿದ್ದನ್ನ ಖಂಡಿಸಿ ಸೋಮವಾರ ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ಜೆಡಿಎಸ್ ಕರೆ ನೀಡಿದಂತ ಪ್ರತಿಭಟನೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿದ್ರು. ಏನ್ ಪೇಟೆ ಬೀದಿಯಲ್ಲಿ ಸಾಗಬೇಕಾದ್ರೆ ಒಂದಷ್ಟು ಐಡ್ರಾಮಾಗಳು ನಡೀತಾ ಇತ್ತು. ಆಗ ಪೊಲೀಸ್ನರ ನಡುವೆ ತಳ್ಳಾಟ ನೂಕಾಟ ಆರಂಭ ಆಗಿತ್ತು. ಜೊತೆಗೆ ಕೆಲವರು ಪೊಲೀಸ್ನವರ ಜೊತೆ ವಾಗ್ವಾದ ಕೇಳಿದ್ರು. ಆ ಟೈಮ್ ನಲ್ಲಿ ಗುಂಪನ್ನ ಎದುರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಸಾಕಷ್ಟು ಮಂದಿ ಲಾಠಿ ಏಟನ್ನ ತಿಂದು ಗಾಯಗೊಂಡಿದ್ರು. ಅದರಲ್ಲಿ ಮದ್ದೂರಿನ ಜ್ಯೋತಿ ಎಂಬಾಕೆಯು ಕೂಡ ಲಾಠಿ ಏಟು ತಿಂದಿದ್ರು. ಆ ಲಾಠಿ ಏಟಿನ ನೋವು ತಡೆಯಲಾರದೆ ರಸ್ತೆಯಲ್ಲೇ ಕಣ್ಣೀರ್ ಹಾಕ್ತಾ ಬಾಯಿ ಬಡಿದುಕೊಂಡಿದ್ರು. ವಿಲ ಅಂತ ಒದ್ದಾಡುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈಗ ಆಕೆಯ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಆಕೆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದಷ್ಟು ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ಯ ಧರ್ಮೀಯರ ಭಾವನೆಗೆ ಧಕ್ಕೆ ತರುವಂತ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಸುಮೋಟೋ ಕೇಸನ್ನ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ನೀಡಿರುವಂತಹ ದೂರಿನ ಆಧರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಪ್ರತಿಭಟನೆಯನ್ನ ಮಾಡಿದ್ರೇನು ಆಗ್ತಿರಲಿಲ್ಲ. ಆದ್ರೆ ಕೆಲವರು ಪ್ರತಿಭಟನೆ ವೇಳೆ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂತದ್ದು, ಜೊತೆಗೆ ಬಾಯಿಗೆ ಬಂದಂತೆ ಮಾತಾಡಿರುವಂತದ್ದು ಈ ಪ್ರಕರಣ ದಾಖಲಾಗಕ್ಕೆ ಸಾಕ್ಷಿ ಆಗಿರುವಂತದ್ದು. ಜೊತೆಗೆ ಈಕೆಯೂ ಕೂಡ ಒಂದಷ್ಟು ಪ್ರಚೋದನಕಾರಿಯಾಗಿ ಜೊತೆಗೆ ಒಂದಷ್ಟು ನಿಂದಿಸುವಂತ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಈಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮದ್ದೂರು ಗಲಾಟೆಯಲ್ಲಿ ಲಾಠಿ ಏಟು ತಿಂದ ಮಹಿಳೆ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಜ್ಯೋತಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಮುಸಲ್ಮಾನರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ವಿಚಾರದಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮದ್ದೂರು ಪೊಲೀಸರು. ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ನ್ಯಾಯ ಕೇಳಬೇಕು, ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಇದೀಗ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಸೋಮವಾರ ಬೃಹತ್ ಪ್ರತಿಭಟನೆ ನಡೀತಾ ಇತ್ತು. ಭಾನುವಾರ ರಾತ್ರಿ ಗಣೇಶ ಮೆರವಣಿಗೆ ಮಾಡಿದ್ದನ್ನ ಖಂಡಿಸಿ ಸೋಮವಾರ ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ಜೆಡಿಎಸ್ ಕರೆ ನೀಡಿದಂತ ಪ್ರತಿಭಟನೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿದ್ರು. ಏನ್ ಪೇಟೆ ಬೀದಿಯಲ್ಲಿ ಸಾಗಬೇಕಾದ್ರೆ ಒಂದಷ್ಟು ಐಡ್ರಾಮಾಗಳು ನಡೀತಾ ಇತ್ತು. ಆಗ ಪೊಲೀಸ್ನರ ನಡುವೆ ತಳ್ಳಾಟ ನೂಕಾಟ ಆರಂಭ ಆಗಿತ್ತು. ಜೊತೆಗೆ ಕೆಲವರು ಪೊಲೀಸ್ನವರ ಜೊತೆ ವಾಗ್ವಾದ ಕೇಳಿದ್ರು. ಆ ಟೈಮ್ ನಲ್ಲಿ ಗುಂಪನ್ನ ಎದುರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಸಾಕಷ್ಟು ಮಂದಿ ಲಾಠಿ ಏಟನ್ನ ತಿಂದು ಗಾಯಗೊಂಡಿದ್ರು. ಅದರಲ್ಲಿ ಮದ್ದೂರಿನ ಜ್ಯೋತಿ ಎಂಬಾಕೆಯು ಕೂಡ ಲಾಠಿ ಏಟು ತಿಂದಿದ್ರು. ಲಾಠಿ ಏಟಿನ ನೋವು ತಡೆಯಲಾರದೆ ರಸ್ತೆಯಲ್ಲೇ ಕಣ್ಣೀರ್ ಹಾಕ್ತಾ ಬಾಯಿ ಬಡಿದುಕೊಂಡಿದ್ರು. ವಿಲ ಅಂತ ಒದ್ದಾಡುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈಗ ಆಕೆಯ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಆಕೆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದಷ್ಟು ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ಯ ಧರ್ಮೀಯರ ಭಾವನೆಗೆ ಧಕ್ಕೆ ತರುವಂತ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಸುಮೋಟೋ ಕೇಸನ್ನ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ನೀಡಿರುವಂತಹ ದೂರಿನ ಆಧರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಪ್ರತಿಭಟನೆಯನ್ನ ಮಾಡಿದ್ರೇನು ಆಗ್ತಿರಲಿಲ್ಲ. ಆದ್ರೆ ಕೆಲವರು ಪ್ರತಿಭಟನೆ ವೇಳೆ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂತದ್ದು, ಜೊತೆಗೆ ಬಾಯಿಗೆ ಬಂದಂತೆ ಮಾತಾಡಿರುವಂತದ್ದು ಈ ಪ್ರಕರಣ ದಾಖಲಾಗಕ್ಕೆ ಸಾಕ್ಷಿ ಆಗಿರುವಂತದ್ದು. ಜೊತೆಗೆ ಈಕೆಯೂ ಕೂಡ ಒಂದಷ್ಟು ಪ್ರಚೋದನಕಾರಿಯಾಗಿ ಜೊತೆಗೆ ಒಂದಷ್ಟು ನಿಂದಿಸುವಂತ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಈಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ.